ಹಾಯ್ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಎಂತಹದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬುದ್ಧಿ ಮತ್ತು ನಮ್ಮ ಮನಸ್ಸು ನಮ್ಮ ಒಂದು ಕಂಟ್ರೋಲ್ ಇಲ್ಲ ಅಂತ ಅಂದ್ರೆ ಆಗಬಾರದಂತಹ ಕೃತ್ಯಗಳು ನಡೆದು ಹೋಗುತ್ತೆ. ಸೊ ನಾ ಹೇಳಿಕೊಟ್ಟಿರೋದು ಭದ್ರಾವತಿಯಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ವೈದ್ಯರಿಗೆ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಒಂದು ದೇವರ ಒಂದು ಸ್ಥಾನದಲ್ಲಿ ನಾವು ವೈದ್ಯರನ್ನ ಕಾಣ್ತೀವಿ. ಯಾಕಂದ್ರೆ ನಮ್ಮ ಒಂದು ಜೀವವನ್ನು ಉಳಿಸುವಂತ ಒಬ್ಬ ಮಹಾನ್ ಶಕ್ತಿ ಅಂತಾನೆ ಹೇಳ್ಬೋದು ಒಬ್ಬ ವೈದ್ಯ ಅನ್ನುವಂಥವ್ರು. ಸೊ ಹಾಗಾಗಿ ನಮ್ಮ ಒಂದು ದೇಶದಲ್ಲಿ ತುಂಬಾನೇ ಒಂದು ರೆಸ್ಪೆಕ್ಟ್ಫುಲ್ ಜಾಬ್ ಅಂತಾನೆ ನಾವು ಹೇಳ್ತೀವಿ. ಆ ಪರಿಸ್ಥಿತಿಗೆ ಸಿಲುಕಿದ ಒಬ್ಬ ವೈದ್ಯ ತಾನು ಮಾಡಬಾರದಂತ ಒಂದು ದೊಡ್ಡ ತಪ್ಪನ ಒಂದು ನಿರ್ಧಾರ ತೆಗೆದುಕೊಂಡು ಮಾಡಬಾರದಂತ ಒಂದು ಕೃತ್ಯನ ಮಾಡಿದ್ದಾರೆ. ಕಳೆದ ವಾರ ನ್ಯೂಸ್ ಬಂದಿದ್ದೇನಪ್ಪಾ ಅಂತ ಅಂದ್ರೆ, ವೃದ್ಧ ದಂಪತಿಗಳು ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಒಂದೇ ಮನೆಯಲ್ಲಿ ಸಾವನ್ನಪ್ತಾರೆ. ಸೊ ಈ ಒಂದು ಅಸಹಜ ಸಾವನ್ನ ಬಗ್ಗೆ ಎಲ್ಲರಿಗೂ ಒಂದು ಗೊಂದಲ ಮೂಡುತ್ತೆ, ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಸ್ಥಳೀಯರಷ್ಟೇ ಅಲ್ಲ, ಅವರ ಮಕ್ಕಳಲ್ಲೂ ಸಹ ಒಂದು ಗೊಂದಲ ಮೂಡುತ್ತೆ, ಹೇಗೆ ಸಾಧ್ಯ ಈ ರೀತಿ ಒಂದು ಸಾವು ಅಂತ ಅಂದ್ಬಿಟ್ಟು. ಸೊ ಸಾಕಷ್ಟು ಕಾಳಜಿ ವಹಿಸಿರುವಂತಹ ಈ ವೃದ್ಧ ದಂಪತಿಗಳು ಒಂದೇ ದಿನ ಸಾವನ್ನಪ್ತಾರೆ. ಸೊ ಹಾಗಾಗಿ ಅವರ ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ. ಸೊ ಅವರ ತಂದೆಗೆ ತಾಯಿಗೆ ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡೋದಿಲ್ಲ. ಸೊ ಇದು ನಡೆದಿದ್ದು ಜನವರಿ 20ನೇ ತಾರೀಕು. ಸೊ ಕಾಲ್ ಯಾವಾಗ ಪಿಕ್ ಮಾಡೋದಿಲ್ಲ, ನೆರೆಹೊರೆಯವರ ಮನೆಗೆ ಕಾಲ್ ಮಾಡಿ ಹೋಗಿ ನೋಡ್ಲಿಕ್ಕೆ ಹೇಳ್ತಾರೆ. ಸೊ ಮುಚ್ಚಿದಂತ ಬಾಗಿಲು ಈಸಿಯಾಗಿ ಓಪನ್ ಆಗುತ್ತೆ ನೆರೆಹೊರೆಯವರು ಬಂದು ಓಪನ್ ಮಾಡಿದಾಗ. ಬೇರೆ ಬೇರೆ ರೂಮ್ ಅಲ್ಲಿ ವೃದ್ಧ ದಂಪತಿಗಳು ಸಾವನ್ನಪ್ಪಿರ್ತಾರೆ. ಅದನ್ನ ನೋಡಿ ನೆರೆಹೊರೆಯವರು ಶಾಕ್ ಆಗಿ ಅವರ ಮಕ್ಕಳಿಗೆ ಫೋನ್ ಮಾಡ್ತಾರೆ. ಸೊ ಅವರ ಮಕ್ಕಳು ಬಂದು ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಒಡವೆ ಮತ್ತು ದುಡ್ಡಿನ ಒಂದು ಕಳವಾಗಿರುತ್ತೆ. ಅಲ್ಲಿ ಯಾವುದೇ ಒಂದು ಸುಳಿವು ಮಾತ್ರ ಇರೋದಿಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಬಂದು ಪೊಲೀಸರು ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವರಿಗೂ ಸಹ ಒಂದು ರಿಯಲಿ ಒಂದು ಶಾಕ್ ಆದಂತ ಒಂದು ವಿಷಯ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಕೊನೆಯದಾಗಿ ಇಂದಿನ ದಿನ ಡಾಕ್ಟರ್ ಅಂದ್ರೆ ಏನು ವೃದ್ಧ ದಂಪತಿಗಳು ನಾ ಹೇಳಿದೆ, ಆ ವೃದ್ಧ ದಂಪತಿಗಳ ತಮ್ಮನ ಮಗ ಡಾಕ್ಟರ್ ಆಗಿರ್ತಾರೆ. ಸೊ ಅವ್ರು ಬಂದು ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಕೊನೆಯದಾಗಿ ಬಂದು ಹೋದಂತ ವ್ಯಕ್ತಿ ಅವರೇ ಆಗಿರ್ತಾರೆ ಮತ್ತು ಅವರು ಅಂತ್ಯಕ್ರಿಯೆಗೂ ಭಾಗವಹಿಸಲ್ಲ. ಸೊ ಇದು ಒಂದು ಅನುಮಾನ ಏನು ಪೊಲೀಸರಿಗೆ ಬರುತ್ತೆ. ಸೊ ಅದರ ಪ್ರಕಾರನೇ ಅವ್ರು ಹೋಗಿ ಅವರಿಗೆ ತನಿಖೆಯನ್ನ ಮಾಡ್ತಾರೆ. ಸೊ ವೈದ್ಯ ಹೇಳೋದು ಇಷ್ಟೇ, ಸೊ ಅವ್ರಿಗೆ ಮಂಡಿ ನೋವು ಇರುತ್ತೆ, ಹಾಗಾಗಿ ನಾನು ಇಂಜೆಕ್ಷನ್ ಕೊಟ್ಟೆ, ಅದಾದ ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಆ ವೈದ್ಯನ ಪ್ಲಾನ್ ಬೇರೆ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಆ ವೈದ್ಯ ಇರುವುದು ಶಿವಮೊಗ್ಗದ ಬೀರ್ನಳ್ಳಿಯಲ್ಲಿ. ವೃದ್ಧ ದಂಪತಿಗಳ ಸ್ವಂತ ತಮ್ಮನ ಮಗ ಆಗಿರ್ತಾರೆ ಇವರು. ಸೊ ಇವರ ಹೆಸರು ಡಾಕ್ಟರ್ ಮಲ್ಲೇಶ್ ಅಂತ ಅಂದ್ಬಿಟ್ಟು. ಸೊ ನಾವು ಕಂಡಂತ ಒಬ್ಬ ವೈದ್ಯ ಅಂತಾನೆ ಹೇಳ್ಬೋದು. ಇವರು ಮ್ಯಾಕ್ಸ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಮತ್ತು ಅವರ ಒಂದು ಕ್ಲಿನಿಕ್ ಸಹ ಅವರ ಒಂದು ಹಳ್ಳಿಯಲ್ಲಿ ನಡೀತಾ ಇರುತ್ತೆ. ಒಬ್ಬ ಮೂಲತಃ ಆಯುರ್ವೇದಿಕ್ ಡಾಕ್ಟರ್. ಬಟ್ ಆ ಊರಿನಲ್ಲಿ ಇವ್ರ ಬಗ್ಗೆ ವಿಚಾರಿಸಿದ್ರೆ ಅವ್ರು ಹೇಳುವಂತ ಮಾತೇನಂದ್ರೆ, ಈತ ಒಬ್ಬ ಒಳ್ಳೆಯ ವೈದ್ಯ ಅಂತಾನೆ ಹೇಳೋದು. ಬಟ್ ಈ ಒಂದು ಒಳ್ಳೆಯ ವೈದ್ಯ ಯಾಕೆ ಈ ರೀತಿ ಒಂದು ತಪ್ಪನ್ನ ಮಾಡಿದ್ರು? ಸೊ ಸಾಲದಲ್ಲಿ ಸಿಲುಕಿದಂತ ಈ ವ್ಯಕ್ತಿ ಕೇವಲ ಸಾಲವನ್ನು ತೀರಿಸಲು 15 ಲಕ್ಷ ತೀರಿಸಲು ಹೋಗಿ ದೊಡ್ಡಪ್ಪ, ಇವರೇನು ವೃದ್ಧ ದಂಪತಿಗಳು ಅವರಿಗೆ ದೊಡ್ಡಪ್ಪ ದೊಡ್ಡಮ್ಮ ಆಗ್ತಾರೆ. ಸೊ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಸೊ ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ನಿರಾಕರಿಸಿದ ವೃದ್ಧ ದಂಪತಿಗಳಿಗೆ ಬೇಸರ ಉಂಟಾಗುತ್ತೆ. ಸೊ ಅವರಲ್ಲಿ ಸಾಕಷ್ಟು ಒಡವೆ ಇದ್ದು ಸೊ ಅನೆಸ್ಟೇಷಿಯಾ ಕೊಟ್ಟು ಅವರನ್ನು ಕೊಂದು ಆ ಒಡವೆಯನ್ನು ತಗೊಂಡು ಇವರು ಪರಾರಿ ಆಗ್ತಾರೆ. ಸೊ ಒಡವೆಗಳನ್ನೆಲ್ಲ ಒತ್ತೆ ಇಟ್ಟು ಒಂದೇ ದಿನದಲ್ಲಿ 15 ಲಕ್ಷ ಸಾಲ ತೀರಿಸ್ತಾರೆ. ಸಾಲ ತೀರಿಸಿದಂತ ವ್ಯಕ್ತಿ ಕೇವಲ ಒಂದೇ ದಿನ ಅನ್ಸುತ್ತೆ ನೆಮ್ಮದಿಯಾಗಿ ಇದ್ದಿದ್ದು. ಸೊ ಮಾರನೇ ದಿನ ಪೊಲೀಸರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕರ್ಮ ಅನ್ನೋದು ಬೆನ್ನಿಂದನೇ ಇರುತ್ತಲ್ವಾ, ತಾನು ಮಾಡಿದ ತಪ್ಪಿಗೆ ತಾನು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ. ಮಾನಸಿಕವಾಗಿ ಎಷ್ಟೇ ನೊಂದಿದ್ದರೂ ಸಹ ಮಾಡಿದಂತ ಕೃತ್ಯಗೆ ಕ್ಷಮೆ ಇಲ್ಲ. ಪೊಲೀಸರು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಂದ್ರೆ ಯಾವುದೇ ಒಂದು ಸುಳಿವಿಲ್ಲದೆ, ಇವನ್ ಅವರ ಒಂದು ವೃದ್ಧ ದಂಪತಿಗಳಿಗೆ ಗೊತ್ತಿಲ್ಲದೆ ಅವರ ಒಂದು ಅನಿಸ್ತೇಷಿಯಾ ಕೊಟ್ಬಿಟ್ಟು ಅವರಿಗೆ ಗೊತ್ತಿಲ್ಲದೆ ಒಂದು ನೋವಿಲ್ದೇನೆ ಒಂದು ಜೀವ ತೆಗೆದಂತ ಒಂದು ಮೆಡಿಕಲ್ ಮಾಫಿಯಾ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಡಾಕ್ಟರ್ಗಳಿಗೆ ಏನು ಅನಿಸ್ತೇಷಿಯಾ ಸಿಗುತ್ತೆ, ಅವರು ಯಾವುದೇ ಒಂದು ಪೇಷಂಟ್ಗೆ ಆಗಲಿ 1 mg ಅಥವಾ 2 mg ಕೊಡ್ತಾರೆ ಅವಶ್ಯಕತೆ ಇದ್ದಾಗ ಮಾತ್ರ. ಆದ್ರೆ ಈ ಒಬ್ಬ ವೈದ್ಯ ಏನು ನಾನು ಹೇಳಿದೆ ಡಾಕ್ಟರ್ ಮಲ್ಲೇಶ್ ಎಂಬುವರು ಇಬ್ಬರಿಗೂ 50-50 mg ಅಷ್ಟು ಒಂದು ಹೈ ಡೋಸೇಜ್ ಅನಿಸ್ತೇಷನ್ ಕೊಟ್ಟು ಕೊಂದಿರ್ತಾರೆ. ಸೊ ಇದು ಒಂದು ವೈದ್ಯರಿಗೆ ಒಂದು ಅವಮಾನ, ಒಂದು ವೈದ್ಯ ಲೋಕಕ್ಕೆ ಒಂದು ಒಂದು ವೈದ್ಯ ವೃತ್ತಿಗೆ ಅವಮಾನ ಆಗಂತ ಒಂದು ಕೃತ್ಯನ ಅವ್ರು ಎಸಗ್ಬಿಡ್ತಾರೆ. ಸೊ ಎಂಥದೇ ಪರಿಸ್ಥಿತಿ ಇರಲಿ, ಎಂಥದೇ ಸಂದರ್ಭ ಇರಲಿ, ತನ್ನ ಮನಸ್ಸು ತನ್ನ ಒಂದು ಬುದ್ಧಿ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಈ ರೀತಿ ಕೃತ್ಯಗಳಾಗುತ್ತೆ. ಸಾಲ ಎನ್ನುವ ಶೂಲಕ್ಕೆ ಅವ್ರು ಸಿಲುಕಿದ್ರೆ ಕಷ್ಟಪಟ್ಟು ಅದನ್ನ ಸಾಲ ತೀರಿಸಬೇಕೆ ಹೊರತು ಈ ರೀತಿ ಒಂದು ಕೆಲಸನ ಅವರ ಒಂದು ವೃತ್ತಿನ ದುರುಪಯೋಗ ಪಡಿಸ್ಕೊಂಡಿದ್ದು ತುಂಬಾನೇ ಒಂದು ದೊಡ್ಡ ತಪ್ಪು. ಸೊ ಈಗ ಅವರು ಪ್ರತಿ ಕ್ಷಣ ಕೊರಗಿದರೂ ಸಹ ನಡೆದು ಹೋದಂತ ಕೃತ್ಯಕ್ಕೆ ಅವರು ಜೀವ ಆಗಲಿ ಅವರ ಒಂದು ಕುಟುಂಬನೇ ಆಗಿರುತ್ತೆ. ಸೊ ದೊಡ್ಡಪ್ಪ ದೊಡ್ಡಮ್ಮ ಅವರ ಒಂದು ಸಾವಾಗಿರ್ಬೋದು ಮತ್ತು ತನ್ನ ಒಂದು ಸ್ವತಃ ತಂದೆ ತಾಯಿ ಯಾರಿರ್ತಾರೆ ಬೀರ್ನಳ್ಳಿಯಲ್ಲಿ ಮತ್ತು ಆ ವೈದ್ಯನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ. ಸೊ ಅವರೇ ಒಂದು ನೋವನ್ನ ಅವರು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ.
ಎರಡೂ ಕುಟುಂಬಗಳಿಗೂ ಅತಂತ್ರ ಆಗೋಯ್ತು. ಇದನ್ನ ದುಡುಕುತನ, ದಡ್ಡತನ, ಒಂದು ಮೂರ್ಖತನ ಅಂತಾನೆ ಹೇಳ್ಬೋದು ನಾವು. ಸೊ ಅವರ ಒಂದು ದುಡುಕು ನಿರ್ಧಾರ ಇಡೀ ಒಂದು ಎರಡು ಕುಟುಂಬಗಳ ಒಂದು ಸಾವು ನೋವುಗಳಿಗೆ ಕಾರಣ ಆಯ್ತು. ಸೊ ಏನೇ ಒಂದು ಕಷ್ಟ, ಎಲ್ಲರಿಗೂ ಒಂದು ಕೆಟ್ಟ ಪರಿಸ್ಥಿತಿ ಅನ್ನೋದು ಇರುತ್ತೆ. ಸೊ ಆ ಪರಿಸ್ಥಿತಿನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಿಭಾಯಿಸಬೇಕೇ ಹೊರತು ಈ ರೀತಿ ಒಂದು ಕೃತ್ಯ ಎಸಗೋದು ರಿಯಲಿ ತುಂಬಾ ದೊಡ್ಡ ತಪ್ಪು. ಸೊ ಯಾರೇ ಆಗಿರ್ಬೋದು, ಯಾಕಂದ್ರೆ ಕೇವಲ ಡಾಕ್ಟರ್ಗಳಿಗೆ ಅಂತಲ್ಲ, ಸಹಜವಾಗಿ ಈ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟಗಳನ್ನ ತುಂಬಾನೇ ಒಂದು ಧೈರ್ಯದಿಂದ, ತುಂಬಾ ತಾಳ್ಮೆಯಿಂದ ಅದನ್ನ ಸುಧಾರಿಸ್ಕೊಂಡು ಹೋಗೋದ್ರಿಂದ, ಅಥವಾ ಅದನ್ನ ಒಂದು ಆ ಕಷ್ಟಗಳನ್ನ ಪರಿಹರಿಸ್ಕೊಂಡು ಹೋಗ್ಬೇಕು ಹೊರತು ಈ ರೀತಿ ಅಡ್ಡದಾರಿ ಹಿಡಿದು ಕಾಲ ಬಾಧೆಯಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಿಂತ 1000 ಪಟ್ಟಷ್ಟು ಈಗ ನೋವಿನಲ್ಲಿ ಇರ್ತಾರ. ಅವರಷ್ಟೇ ಅಲ್ಲ, ಇಡೀ ಅವರ ಮನೆಯವರಿಗೆ ಒಂದು ಸಂಕಷ್ಟವನ್ನು ತಂದು ಎಸಗಿದ್ದಾರೆ. ಎಷ್ಟೇ ಓದಿದ್ರು, ಒಬ್ಬ ವೈದ್ಯ ಆಗಿ ಒಂದು ವಿವೇಕ ಇಲ್ದೇನೆ, ಎಷ್ಟೇ ವಿದ್ಯೆ ಇದ್ರೂ ಸಹ ವಿವೇಕವನ್ನು ಕಳ್ಕೊಂಡು, ಸೊ ಈ ವಿದ್ಯೆನ ಅವರು ಈ ರೀತಿ ದುರುಪಯೋಗಿಸ್ಕೊಂಡಿದ್ದು ತುಂಬಾನೇ ತಪ್ಪು. ಆ ನಿರ್ಧಾರ ತಗೊಳಕಿನ ಮುಂಚೆ ಒಂದ್ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿದ್ರೆ ಈ ರೀತಿ ಕೃತ್ಯ ಆಗ್ತಾ ಇರ್ಲಿಲ್ಲ. ಯಾವುದೇ ಒಂದು ಕೆಟ್ಟ ಸಂದರ್ಭ ಅಥವಾ ಕೆಟ್ಟ ಪರಿಸ್ಥಿತಿ ಇದ್ದರೆ ಅದನ್ನು ಧೈರ್ಯವಾಗಿ ಒಂದು ನ್ಯಾಯದಿಂದ ಅದನ್ನು ಪರಿಹರಿಸ್ತಾ ಹೋಗ್ಬೇಕೆ ಹೊರತು ಈ ಕುಟುಂಬವನ್ನೇ ಸಾವು ನೋವುಗಳಲ್ಲಿ ಹೇರುವುದು ತುಂಬಾ ದೊಡ್ಡ ತಪ್ಪು. ಸೊ ಈ ಒಂದು ಘಟನೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಎ ಲಾಟ್.